ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಗ್ರಾಮ ಘಟಕ ಉದ್ಘಾಟನೆ. ನಂಜನಗೂಡು ತಾಲೂಕಿನ ಬ್ಯಾಳರುಹುಂಡಿ ಗ್ರಾಮದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಗ್ರಾಮ ಘಟಕ ಉದ್ಘಾಟನೆ ಹಾಗೂ ರೈತ ಜಾಗೃತಿ ಸಭೆಯನ್ನು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕುಗಳನ್ನು ಕೇಳಬೇಕು, ನಿಮ್ಮ ಶಕ್ತಿ ಏನು ಅಂತ ತಿಳಿದುಕೊಳ್ಳಬೇಕು. ರೈತರು ಈ ದೇಶವನ್ನ ಕಟ್ಟಿದವರು, ನಾವು ಯಾರಿಗೂ ಗುಲಾಮರಲ್ಲ. ಜನಪ್ರತಿನಿಧಿಗಳು, ಅಧಿಕಾರಿಗಳು ನಮ್ಮ ಸೇವೆ ಮಾಡಲು ನಾವು ಇಟ್ಟುಕೊಂಡಿದ್ದೇವೆ. ರೈತರು ಯಾರಿಗೂ ಜೈ ಎನ್ನಬಾರದು. ಗೊಬ್ಬರಕ್ಕೆ ಸಬ್ಸಿಡಿ ಕೊಡಬೇಕು, ಉಚಿತವಾಗಿ ಅಕ್ಕಿ ಕೊಡಬೇಡಿ ಎಂದು ಹೇಳುತ್ತಿದ್ದಾರೆ. ಅಮೆರಿಕ ದೇಶದಲ್ಲಿ ಯಂತ್ರೋಪಕರಣಗಳಿಂದ ಕೃಷಿಯನ್ನ ನಡೆಸುತ್ತಿದ್ದಾರೆ. ನಾವು ಎತ್ತುಗಳನ್ನ ಕಟ್ಟಿಕೊಂಡು ಕೃಷಿಯನ್ನ ನಡೆಸುತ್ತಿದ್ದೇವೆ. ದೇಶದ ಪ್ರಧಾನಿಗಳು ಉಚಿತವಾಗಿ ಅನ್ನ ನೀಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ನಿಜವಾಗಿ ನಾವು ರೈತರು ಅಕ್ಕಿ ಕೊಡುತ್ತಿದ್ದೇವೆ. ನಮ್ಮ ಹಣವನ್ನ ಕಿತ್ತು ಬಂಡವಾಳಶಾಹಿಗಳ ಸಾಲ 12 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ. ನನ್ನ ಬೆಳೆಗೆ ಶಾಸನಬದ್ಧ ಬೆಲೆ ನೀಡಬೇಕೆಂದು ದೆಹಲಿಯಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ನಾವು ಏನು ನಮ್ಮ ಮಕ್ಕಳವೇ ಮೊಮ್ಮಕ್ಕಳವೇ ಅವರಿಗೆ ದ್ರೋಹ ಮಾಡೋದು ಬಯಸ್ತದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಭೂಮಿಯನ್ನ ಮಾರಬಾರದು. ಭೂಮಿ ಮಾರಿದ್ರೆ ಅಸ್ತಿತ್ವ ಹೋಯ್ತು. ಅರ್ಥ ಆಯ್ತಾ ಅಂತೀವ್ರಿ? ಹೊಟ್ಟೆ ಸಿದ್ದಾಯ್ತಾ? ಕೇಂದ್ರಕ್ಕೆ 4.5 ಕೋಟಿ ಕೊಡುತ್ತೇವೆ. ಕರ್ನಾಟಕದ ತೆರಿಗೆ ಪಾಲನ್ನ ವಾಪಸ್ ಕೊಡಬೇಕು. ಕಳೆದ 9 ವರ್ಷದಲ್ಲಿ 205 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೇವೆ. ಇದನ್ನ ತೀರಿಸುವವರು ಯಾರು? ನಾವೇ ತೀರಿಸಬೇಕು. ನಮ್ಮ ಬೆಳೆಗೆ ಸರಿಯಾದ ಬೆಲೆಯನ್ನ ಕೊಡಿ, ಇಲ್ಲದಿದ್ದರೆ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮಾವು, ತಾಲೂಕು ಅಧ್ಯಕ್ಷ ಸತೀಶ್, ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು.